ಕಾಂಗ್ರೆಸ್ ಪಡಸಾಲೆಯಲ್ಲಿ ಈಗ ಭಾರಿ ಹೈಡ್ರಾಮಾ ನಡೆಯುವಂಥ ಸಂಭವ ಕಾಣ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ಹೈಡ್ರಾಮಾ ಫಿಕ್ಸ್ ಅನ್ನೋದರ ಬಗ್ಗೆ ಈಗ ಸುಳಿವು ಸಿಕ್ಕಂತಾಗಿದೆ. ನಾಗೇಂದ್ರ ಎಪಿಸೋಡ್ಗೆ ಮೆಗಾ ಟ್ವಿಸ್ಟ್ ಸಿಗಲಿದೆಯಾ? ನಾಗೇಂದ್ರ ಎಪಿಸೋಡ್ಗೆ ಮೆಗಾ ಟ್ವಿಸ್ಟ್ ಸಿಗಲಿದೆಯಾ? ನೋಡಿ, ನಾಗೇಂದ್ರ ರಾಜೀನಾಮೆ ಅಂಗೀಕಾರವನ್ನ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇಲ್ಲ. ಈಗ ಭಾರಿ ಹೈಡ್ರಾಮಾ ನಡೀತಾ ಇದೆ ಕಾಂಗ್ರೆಸ್ ಪಡಸಾಲೆಯಲ್ಲಿ. ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ಹೈಡ್ರಾಮಾ ಅನ್ನೋದು ಈಗ ಫಿಕ್ಸ್ ಆಗಿದೆ. ನಾಗೇಂದ್ರ ಎಪಿಸೋಡ್ಗೆ ಸಿಗಲಿದೆ ಮೆಗಾ ಟ್ವಿಸ್ಟ್. ಈಗ ಸುದ್ದಿಗೋಷ್ಠಿಗೆ ಮುನ್ನ ಆ ಇಬ್ಬರ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಾಗೇಂದ್ರ ರಾಜಕಾರಣವನ್ನ ಬಿಡ್ತಾರ? ಕಾದ್ ನೋಡಬೇಕಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮಗಾಗಿ. ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ಹೈಡ್ರಾಮಾ. ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದಾಗಿದೆ. ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ಹೈಡ್ರಾಮಾ. ನೋಡಿ, ಸುದ್ದಿಗೋಷ್ಠಿಗೂ ಮುನ್ನ ಆ ಇಬ್ಬರ ನಾಯಕರನ್ನ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ನಾಗೇಂದ್ರ ಎಪಿಸೋಡ್ಗೆ ಸದ್ಯದರಲ್ಲೇ ಮೆಗಾ ಟ್ವಿಸ್ಟ್ ಸಿಗುವಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ಈಗ ಭಾರಿ ಹೈಡ್ರಾಮಾ ಒಂದು ಕಡೆ. ನೋಡಿ, ರಾಜೀನಾಮೆ ವಾಪಸ್ ಬಗ್ಗೆಯೂ ಕೂಡ ಒಂದು ಕಡೆ ಸಮಾಲೋಚನೆ ನಡೆಸಬಹುದು. ನಾಗೇಂದ್ರ ರಾಜೀನಾಮೆ ಅಂಗೀಕಾರವನ್ನ ಇನ್ನೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇಲ್ಲ ಅಂತೆ. ಒಂದು ಕಡೆ ಹೈಕಮಾಂಡ್ ವರಿಷ್ಠರ ಜೊತೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತನಾಡಿಕೊಂಡು ಬಂದರು. ಅದಾದ ನಂತರದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಮುನ್ನೆಲೆಗೆ ಬಂದಿತ್ತು. ಇದರ ಮಧ್ಯೆ ಈಗ ರಾಜೀನಾಮೆಯ ಸುಳಿವು ಕೂಡ ಸಿಕ್ಕಿದೆ ನಾಗೇಂದ್ರ ಅವರದ್ದು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ರಾಜೀನಾಮೆಯನ್ನು ತೆಗೆದುಕೊಳ್ಳಲಿಕ್ಕೆ ಒಪ್ಕೊಳ್ತಾ ಇಲ್ಲ ಅಂತ ಅಳೆದು ತೂಗಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರಾ ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ರಾಜೀನಾಮೆ ವಾಪಸ್ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆಯುತ್ತಾ ಈ ಒಂದು ಮೀಟಿಂಗ್ನಲ್ಲಿ ಅನ್ನೋದು ಸದ್ಯದ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಇಂದು ಸಂಜೆ ಸುದ್ದಿಗೋಷ್ಠಿ ನಡೆಸಲಿರುವಂತಹ ನಾಗೇಂದ್ರ ಅವರು ರಾಜೀನಾಮೆ ಗೊಂದಲದ ಬಗ್ಗೆ ಸ್ಪಷ್ಟನೆಯನ್ನು ನೀಡಲಿದ್ದಾರಂತೆ. ನಾಗೇಂದ್ರ ಅವರು ಸುದ್ದಿಗೋಷ್ಠಿಗೂ ಮುನ್ನ ಸಿದ್ದರಾಮಯ್ಯ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ಮನೆಗೆ ನಾಗೇಂದ್ರ ಭೇಟಿ ನೀಡಲು ಒಂದು ಕಡೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಅತ್ಯಂತ ಮಹತ್ವದ ಮಾತುಕತೆ ನಡೆಸಲು ನಾಗೇಂದ್ರ ರೆಡಿಯಾಗಿದ್ದಾರೆ. ನೋಡಿ, ಸದ್ಯ ಗೌಪ್ಯ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತ ನಾಗೇಂದ್ರ ಅವರು ಸುದ್ದಿಗೋಷ್ಠಿಗೂ ಮುನ್ನ ಆ ಇಬ್ಬರ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ರು ಬಿ ನಾಗೇಂದ್ರ ಅವರು ಬೇರೆ ಯಾರೂ ಅಲ್ಲ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕೆಲವೊಂದಿಷ್ಟು ಚರ್ಚೆಗಳನ್ನು ನಡೆಸಲಿದ್ದಾರಂತೆ ರಾಜೀನಾಮೆ ಕುರಿತಾಗಿ. ಸುದ್ದಿಗೋಷ್ಠಿಗೂ ಮುನ್ನ ಸಿದ್ದರಾಮಯ್ಯ ಭೇಟಿಯಾಗುವಂತ ಸಾಧ್ಯತೆ ಇದೆ ಅಂತೆ. ಡಿ.ಕೆ. ಶಿವಕುಮಾರ್ ಮನೆಗೆ ನಾಗೇಂದ್ರ ಭೇಟಿ ನೀಡಲು ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಅತ್ಯಂತ ಮಹತ್ವದ ಮಾತುಕತೆ ನಡೆಸಲು ನಾಗೇಂದ್ರ ರೆಡಿಯಾಗಿದ್ದಾರೆ. ಸದ್ಯ ಗೌಪ್ಯ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತ ನಾಗೇಂದ್ರ ಬಿ ನಾಗೇಂದ್ರ ಚಲನವಲನಗಳ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಈಗ ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾಗೇಂದ್ರ ರಾಜಕಾರಣದ ಹಣೆಬರ ಅದರ ಸುಳಿವು ಸಿಗಲಿದೆ. ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋದರ ಬಗ್ಗೆ. ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಾಗಲಿಂದಲೂ ಕೂಡ ಮುಹೂರ್ತ ಚೆನ್ನಾಗಿಲ್ಲ ನಾಗೇಂದ್ರ ಅವರದ್ದು. ಯಾಕಂದರೆ ಯಾವಾಗ ಅವರು ಸಚಿವ ಸ್ಥಾನ ಪಡೆದುಕೊಂಡ್ರು, ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು, ಆವಾಗಿನಿಂದಲೂ ಕೂಡ ವಿಪಕ್ಷದ ನಾಯಕರು ಪದೇ ಪದೇ ಹರಿಹಾಯ್ತಾನೆ ಇದ್ರು. ಅಷ್ಟೇ ಅಲ್ಲದೆ ಸ್ವಪಕ್ಷದ ಹಿರಿಯ ನಾಯಕರು ಸಹಿತ ಬಿ ನಾಗೇಂದ್ರ ಅವರ ಕೇಸ್ ಕೋರ್ಟ್ನಲ್ಲಿ ನಡೀತಾ ಇದೆ, ಟ್ರಯಲ್ ನಡೀತಾ ಇದೆ. ಆದರೂ ಸಹಿತ ಹೈಕಮಾಂಡ್ ಅವರಿಗೆ ಮಣೆ ಹಾಕಿ ಯಾಕೆ ಸಚಿವ ಸ್ಥಾನವನ್ನು ನೀಡಿದ್ರಿ ಅನ್ನೋದು ವಿಪಕ್ಷ ಆಗಿರ್ಬೋದು, ಸ್ವಪಕ್ಷದ ನಾಯಕರಾಗಿರ್ಬೋದು, ಇಬ್ಬರಲ್ಲೂ ಗೊಂದಲ ಇತ್ತು. ಅಧಿವೇಶನದಲ್ಲಿ ದೊಡ್ಡ ಹಗ್ಗಜಗ್ಗಾಟ ನಡೀತು. ವಿಪಕ್ಷದವರಿಗಾಗಲೇ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದಾರೆ. ರಾಯಚೂರಿನಿಂದ ಹಿಡಿದು ಕೊಪ್ಪಳ, ಬಳ್ಳಾರಿಯವರೆಗೂ ಕೂಡ ಈಗ ಒಂದು ಪಾದಯಾತ್ರೆಯನ್ನು ಮಾಡಲಿದ್ದಾರೆ. ಸೆಪ್ಟೆಂಬರ್ 1ನೇ ತಾರೀಕಿಗೆ ಪಾದಯಾತ್ರೆ ನಡೆಯುತ್ತೆ. ಇವೆಲ್ಲವೂ ಒತ್ತಡಗಳು ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಟೆನ್ಷನ್ಗೆ ಕಾರಣವಾಗಿತ್ತು. ಅದಾದ ನಂತರದಲ್ಲಿ ನಿನ್ನೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಕೆಲವೊಂದಿಷ್ಟು ವಿಚಾರಗಳ ಕುರಿತು ಹೈಕಮಾಂಡ್ ವರಿಷ್ಠರ ಜೊತೆಗೆ ಮೀಟಿಂಗ್ ನಡೆಸಿದ್ರು ಡಿ.ಕೆ. ಶಿವಕುಮಾರ್ ಅವರು. ಮೀಟಿಂಗ್ ನಡೆಸಿ
ಧೈರ್ಯ ಕೂಡ ತುಂಬಿದ್ರಂತೆ ಬಿ ನಾಗೇಂದ್ರ ಅವರಿಗೆ. ಯಾವುದೇ ಕಾರಣಕ್ಕೂ ಇಂತಹ ನಿರ್ಧಾರಕ್ಕೆ ಬರಬೇಡ, ರಾಜೀನಾಮೆ ನಿರ್ಧಾರಕ್ಕೆ ಬರಬೇಡ, ನಾನಿದ್ದೀನಿ, ಹೈಕಮಾಂಡ್ ವರಿಷ್ಠರ ಜೊತೆ ಡಿಸ್ಕಷನ್ ಮಾಡ್ತೀನಿ, ಅವರೇನು ಹೇಳ್ತಾರೋ ಅದರ ಮೇಲೆ ನಡೆಯೋಣ ಅನ್ನೋದ್ರ ಬಗ್ಗೆಯೂ ಕೂಡ ಬಿ ನಾಗೇಂದ್ರ ಅವರಿಗೆ ಕಿವಿ ಮಾತನ್ನು ಹೇಳಿದ್ರಂತೆ. ಧೈರ್ಯ ಕೂಡ ತುಂಬಿದ್ರು ಧೈರ್ಯವನ್ನು. ಆದರೆ ಇವತ್ತು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಬಿ ನಾಗೇಂದ್ರ ಅವರು ಅನ್ನೋ ಎಲ್ಲ ಸುಳಿವು ಸಿಕ್ಕಿತ್ತು, ಮಾಹಿತಿ ಕೂಡ ಲಭ್ಯವಾಗಿತ್ತು. ಇದರ ಮಧ್ಯೆ ಈಗ ಬಿ ನಾಗೇಂದ್ರ ಅವರು ಸುದ್ದಿಗೋಷ್ಠಿಗೂ ಮುನ್ನ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರಂತೆ. ಹಾಗಾದರೆ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಈಗ.